ನಮಸ್ಕಾರ. ಹರಿದಾಸ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾದ ಹೆಸರು ಕನಕದಾಸರ ಹೆಸರು. ವ್ಯಾಸರಾಯರ ಶಿಷ್ಯರಾಗಿ ಪುರಂದರದಾಸರು ಮತ್ತು ಕನಕದಾಸರು ಇಬ್ಬರು ಕೂಡ ತುಂಬ ಮುಖ್ಯವಾಗಿ ಮುನ್ನೆಲೆಗೆ ಬರ್ತಾರೆ. ಪುರಂದರದಾಸರಿಗಿಂತ ಕನಕದಾಸರು ಕವಿಯಾಗಿಯೂ ಹೆಸರು ಮಾಡಿದವರು. ಕೀರ್ತನೆಗಳಲ್ಲದೆ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರ ಮತ್ತು ರಾಮಧಾನ್ಯ ಚರಿತೆ ಈ ನಾಲ್ಕು ಒಂದು ಸಾಂಗತ್ಯ, ಮಿಕ್ಕಿದೆಲ್ಲ ಷಟ್ಪದಿ ಕಾವ್ಯಗಳನ್ನು ಅವ್ರು ಬರೆದಿದ್ದಾರೆ. ಇಲ್ಲಿ ಕತೆಗೆ ಒಂದು ಸ್ವಲ್ಪ ಹಿನ್ನೆಲೆ ಇದೆ. ಮೇಲೊಂದು 4 ಸಾಲಿನ ವಿಮರ್ಶೆ ಕೊಟ್ಟಿದ್ದಾರೆ. ಭಾಳ ಸ್ಟ್ಯಾಂಡರ್ಡ್ ವಿಮರ್ಶೆ, ಅದು ನೇರವಾಗಿ ಪದ್ಯಕ್ಕೆ ಟಚ್ಚೇ ಮಾಡೋಲ್ಲ. ಅದರಿಂದ ಅದನ್ನು ಕೊನೆಯಲ್ಲಿ ಓದೋಣ ಅಂತ ಇಟ್ಕೊಂಡೆ. ಈಗ ಕಥೆಯ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿಬಿಟ್ರೆ, ನಳಮಹಾರಾಜನಿಗೆ ಈ ಗತಿ ಯಾಕೆ ಬಂತು ಅಂತ ನಮಗೆ ಗೊತ್ತಾಗಬೇಕಲ್ಲ. ಆದ್ದರಿಂದ ಅವನು, ದಮಯಂತಿ ಮತ್ತು ನಳ ಇಬ್ಬರು ಪ್ರೀತಿಸ್ತಿದ್ರು. ಸ್ವಯಂವರ ಏರ್ಪಾಟಾಗಿತ್ತು. ದಮಯಂತಿ ನಳನನ್ನೇ ಒರೆಸ್ಬೇಕು ಅಂತ ಬಂದಿದ್ಲು. ಅಷ್ಟರೊಳಗೆ ಇಬ್ಬರಿದಾರಲ್ಲ ಅಷ್ಟದಿಕ್ಪಾಲಕರು, ಅವರಿಗೆ ದಮಯಂತಿ ಮೇಲೆ ಆಸೆ ಹುಟ್ಟಿತು. ಅವರೇನು ಮಾಡಿದ್ರು, ನಳನ ರೀತಿಯಲ್ಲಿಯೇ ವೇಷ ಧರಿಸಿ ಕೂತ್ಕೊಂಡ್ರು. 9 ನಳಗಳು ಕಾಣ್ತಾ ಇವೆ. 8 ಅವರು, ಇವನೊಬ್ಬ ಒರಿಜಿನಲ್ಲು. ಈಗ ದಮಯಂತಿಗೆ ಗುರುಗಳು ಹೇಳಿದ ಮಾತು ನೆನಪಾಗುತ್ತೆ. ದೇವತೆಗಳ ಪಾದ ನೆಲವನ್ನು ಸೋಕೋದಿಲ್ಲ, ಅವರು ಹಾಕಿರೋ ಕೊರಳಿನ ಹಾರ ಬಾಡೋದಿಲ್ಲ ಅಂತ. ಆ ಗುರುತುಗಳಿಂದ ಕಂಡುಹಿಡಿದು ಅವಳು ನಿಜವಾದ ನಳನನ್ನು ಸ್ವಯಂವರದಲ್ಲಿ ಒರೆಸ್ಬಿಡ್ತಾಳೆ. ಸರಿ, ಇವ್ರಿಗೆ ಶುರುವಾಗೋಯ್ತು ಹೊಟ್ಟೆ ಕಿಚ್ಚು ಮಿಕ್ಕವ್ರಿಗೆ. ಅದಕ್ಕೆ ಕಾಡೋಕ್ಕೆ ಶುರು ಮಾಡ್ತಾರೆ ಅವರು. ಶನಿ ಮಹಾತ್ಮ ಕಾಡದ ಅಂತನೂ ಇದೆ. ಇವನು ರಾಜ್ಯವನ್ನು ಕಳ್ಕೊಳ್ಳುವ ಸನ್ನಿವೇಶದಿಂದ ಇಲ್ಲಿ ನೇಮ್ಗಿಟ್ಟಿರುವ ಒಂದು ಸುಮಾರು ಪದ್ಯಗಳು ಪ್ರಾರಂಭ ಆಗಿವೆ. ನಾನು ಪದವಿಭಾಗ ಮಾಡಿ ಓದ್ಬಿಡ್ತೀನಿ. ಷಟ್ಪದಿ ಯಾವಾಗಲೂ ತುಂಬ ಸುಲಭ. ಮಿಸುನಿ ರತ್ನ ಪ್ರಭೆಗಳಲ್ಲಿ ರಂಜಿಸುವ ಮಂಟಪದೊಳಗೆ ರಾಜಪ್ರಸರ ಸಹಿತ ಅವನೀಶನಿದ್ದನು. ಸಿಂಹಪೀಠದ ಶಶಿಮುಖಿಯರು ಎಡಬಲದಿ ಕೈವಾರಿಸುತ್ತ ಸಿತಚಾಮರವ ಚಿಮ್ಮಲು ನಸುನಗುತ್ತ ಕೈ ಮುಗಿದು ಪುಷ್ಕರನೆಂದ ನಳಗೆ. ಪುಷ್ಕರ ಅಂತ ನಳನ ಕಂಡ್ರೆ ಆಗದೆ ಇರೋ ಒಬ್ಬ ರಾಜ. ಮಿಸುನಿ ರತ್ನ ಪ್ರಭೆಗಳಲ್ಲಿ, ಮಿಸುನಿ ಅಂದರೆ ಚಿನ್ನ ಅಂತ ಅರ್ಥ ಇದೆ, ಇಲ್ಲಿ ಹೊಳೆಯುವ ಅಂತ ಅರ್ಥ ಮಾಡಬೇಕು. ಹೊಳೆಯುವ ರತ್ನ ಪ್ರಭೆ ಅದರ ಬೆಳಕಿನಲ್ಲಿ ರಂಜಿಸುವ ಮಂಟಪದೊಳಗೆ ರಾಜಪ್ರಸರ, ಪ್ರಸರ ಅಂದರೆ ಗುಂಪು, ಪರಿವಾರ ಸಹಿತ ಅವನೀಶ ನಳ ಇದ್ದನು. ಸಿಂಹಪೀಠದ ಶಶಿಮುಖಿಯರು ಅಂದರೆ ಸಿಂಹಪೀಠ ಇರುತ್ತೆ ಸಿಂಹಾಸನಕ್ಕೆ, ಆ ಕಡೆ ಈ ಕಡೆ ಸಿಂಹದ ತಲೆ ಕೈಪಿಡಿ ಇರುತ್ತೆ ಅಂತ. ಶಶಿಮುಖಿಯರು ಎಡಬಲದಿ ಅಂದರೆ ಚಂದ್ರಂತ ಮುಖವುಳ್ಳ ದಾಸಿಯರು. ಕೈವಾರಿಸುತ್ತ ಸಿತಚಾಮರವ ಚಿಮ್ಮಲು. ವಾಸ್ತವವಾಗಿ ಸಿತ ಅಂದರೆ ಬಿಳಿ ಅಂತ ಒಂದರ್ಥ, ಸಿತ ಅಂದರೆ ಚಾಮರ ಅಂತ ಅರ್ಥ ಇದೆ. ಅದರಿಂದ ಬಿಳಿ ಬಣ್ಣದ ಚಮ್ರೀಮೃದ ಬಾಲ ಅಂತ ಇದು. ಅದನ್ನು ನಾವು ಅನೇಕ ಸಿನಿಮಾಗಳನ್ನ ನೋಡಿರ್ಬೋದು. ಸಿನಿಮಾದ ಎಣ್ಣೆಲ್ಲಿ ನೋಡ್ತದೆ, ನಾವು ದೇವಸ್ಥಾನದಲ್ಲೂ ಮಾಡ್ತಾರೆ ಚಾಮರ ಪೂಜೆ ಅಂತ. ಅದನ್ನು ಬೀಸ್ತಾ ಇರ್ಬೇಕಾದ್ರೆ ಚಿಮ್ಮಲು ನಸುನಗುತ್ತ ಕೈ ಮುಗಿದು ಪುಷ್ಕರನೆಂದನ ನಳಗೆ. ಆ ಪುಷ್ಕರ ಅನ್ನೋನು ನಾಳನಿಗೆ ಹೇಳ್ತಾನೆ, ಅರಸ ಕೇಳಿ ವಿಪ್ರನ್ನತಿ ಭಾಸುರ ಸುತ್ತೇಜದೊಳೆಸುವ ನೆತ್ತವನೆರಡ ಕಾಣಿಕೆಗೊಟ್ಟ ನನಗಿದರಲ್ಲಿ ಮನವಾಯಿತು. ಹರವಿ ಹಾಸಂಗಿಗಳ ನಾಡುವೆ ಆಡುವೆವು. ನಿಲ್ಲಿಸ್ಕೋಬೇಕು, ಇಲ್ಲದೆ ಇದ್ರೆ ಇರದೆ ಬರಬೇಕು ಸಾಲು. ಇರದೆ ಸೋತವನು ಆವನಾಗಲಿ ಧರೆಯನ್ನುಳಿದು ವನಾಂತರಕ್ಕೆ ತೆರಳುವುದು ಸತಿ ಸಹಿತ. ಕಂಡೀಷನ್ನು ಪಗಡೆ ಆಟಕ್ಕೆ. ಅರಸ ಕೇಳು, ಈ ವಿಪ್ರ ನೋಡಿ, ಬ್ರಾಹ್ಮಣ ಇದನ್ನಲ್ಲ ಇವನು. ಭಾಸುರ ಸುತ್ತೇಜದೊಳೆಸೆವ ನೆತ್ತ, ಏನು ಭಾಸುರ ಹೊಳೆಯುವ, ತೇಜ ಅಂದರೂ ಹೊಡೆಯೋದು ಪ್ರತಿಭೆ, ಪ್ರಕಾಶ, ಎಸೆವ ಅಂದರೆ ಶೋಭಿಸು, ನೆತ್ತವನ್ನೆರಡ ಕಾಣಿಕೆಗೊಟ್ಟ. ಪಗಡೆ ಆಡುವಾಗ, ನೆತ್ತ ಅಂದರೆ ಪಗಡೆ ಆಟ ಅಂತ ಪಂಪ ಭಾರತದಲ್ಲಿ ತುಂಬ ಪ್ರಸಿದ್ಧವಾದ ಪದ್ಯ, ನೆತ್ತಮ್ಮನಾಡಿ ಸೋಲ್ತೊಡೆ. ಆ ಕಾಣಿಕೆಗೊಟ್ಟ ಈ 2 ಪಗಡೆ ದಾಳಗಳನ್ನು ಅಥವಾ ಹಾಸನ್ನು ಕೊಟ್ಟಿದ್ದಾನೆ. ನನಗಿದರಲ್ಲಿ ಮನವಾಯಿತು, ನಾನು ಇಸ್ಕೊಂಡಿದ್ದೀನಿ ಇದನ್ನು. ಆದ್ದರಿಂದ ಅದನ್ನು ನಾವು ಆಟ ಆಡೋಣ ಬಾ ಅಂತ ಹೇಳ್ತಾನೆ. ಆಟ ಆಡೋಣ, ಯಾರು ಸೋಲ್ತಾರೋ ಅವನು ಹೆಂಡತಿ ಸಹಿತವಾಗಿ ಇದಕ್ಕೆ ಹೋಗಬೇಕು, ಕಾಡಿಗೆ ಹೋಗಬೇಕು, ವನವಾಸ.
ಹರವಿ ಹಾಸಂಗಿಗಳನ್ನು, ಹಾಸಂಗಿ ಅಂದರೆ ಪಗಡೆ ಹಾಸು, ಆಡುವೆವು ಇರದೆ ಸೋತವನ ಅವನಾಗಲಿ, ಇದರಲ್ಲಿ ಯಾರು ಸೋಲಿ ಧರೆಯನ್ನುಳಿದು ಭೂಮಿಯನ್ನು ಬಿಟ್ಟು ವನಾಂತರಕ್ಕೆ ತೆರಳುವುದು ಸತಿ ಸಹಿತ. ಇದು ಆಡಿದನು ಜೂಜಿನಲ್ಲಿ ನೃಪ ನಳ, ಹೋಗಾಡಿದನು ರಾಜ್ಯವನ್ನು, ಹೋಗಾಡಿದ ಎಷ್ಟು ಚೆನ್ನಾಗಿದೆ ನೋಡಿ, ಕಳ್ಕೊಂಡ ಕೋಶನೂ ಕಳ್ಕೊಂಡ. ಕೇಡುಗರ ಕೈ ಮೇಳವಿಸುವುದು ದೈವಗತಿಯಿಂದ. ಕೆಟ್ಟವರಿದ್ದಾರಲ್ಲ, ಇವನು ವಿರುದ್ಧವಾಗಿ ಕೆಲಸ ಮಾಡೋರು, ಅವರ ಕೈ ಸೇರಿಸ್ತು, ಒಬ್ಬರ ಕೈ ಒಬ್ಬರು ಸೇರಿಸ್ಕೊಂಡು ಇವನನ್ನು ಗತಿ ಕಾಣಿಸಿದ್ರು. ಬಾಡಿತು ಅರಸರ ಮದನ ಮುಖ, ಸಭೆಯಲ್ಲಿ ನೋಡಿದರು ಸಜ್ಜನರು, ಮರುಗಿದರು ಎಲ್ಲ ಅಲ್ಲಿಗೆ ಸೇರ್ಕೊಂಡ್ಬಿಡ್ಬೇಕು. ಆಡಲೇನದನ ರಸ, ಈಗ ಕನಕದಾಸರ ಕಾವ್ಯ ಇದೆಯಲ್ಲ, ಅದು ಮಹಾಭಾರತದಲ್ಲಿ ಬರೋದು ನಳಚರಿತ್ರೆ ಮೂಲಕತೆ. ಅದರಿಂದ ಧರ್ಮರಾಯಂಗೆ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಸೋತನು ವಿಧಿಘಟನೆಯಲ್ಲಿ ಅಷ್ಟೇ. ತಾಯೇ ಭಿನ್ನಹ ಇಂದು ನಿಮ್ಮಯ್ಯ ರಾಯ ಸೋತನು, ಹೆಂಡತಿ ಅವಳು ನೀರಲ್ಲ ಪಕಡೆ ಆಡೋ ಜಾಗದಲ್ಲಿ, ಅವಳು ಅಂತಃಪುರದಲ್ಲಿ ಇರ್ತಾಳೆ. ಯಾವನೊಬ್ಬ ಸೇವಕ ಹೋಗಿ ಹೇಳ್ತಾ ಇದ್ದಾನೆ, ತಾಯೇ ಭಿನ್ನಹ ಇಂದು ನಿಮ್ಮಯ್ಯ ರಾಯ ಸೋತನು ಜೂಜಿನಲ್ಲಿ, ನಿರ್ದಾಯದಲ್ಲಿ, ದಯೆ ದಾಕ್ಷಿಣ್ಯ ಏನು ಇಲ್ಲದೆ ಸೋತೋಗಿದ್ದಾನೆ. ಪುಷ್ಕರನು ಗೆಲ್ಲಿದನು ಸಕಲ ರಾಜ್ಯವನು, ಇನ್ನೊಬ್ಬ ರಾಜ ಅವನು ಗೆದ್ದ. ನೋಯಲಾಗದು ಚಿತ್ತದಲ್ಲಿ ನೆರೆ ಬೀಯವಾದುದು ಸಿರಿ, ಬೀಯ ನಷ್ಟ, ಸಿರಿ ಇನ್ನಿದ, ಸಿರಿಯೂ ನಿಲ್ಲಿಸ್ಬೇಕು. ಅವಾಗ ಇನ್ನಿದರ ಅಂತ ಮಾಡ್ಕೋಬೇಕು, ಎಲ್ಲ ಹಿಂದಿನ ಸಾಲಕ್ಕೆ ಸೇರಿಸ್ಕೋಬೇಕು, ಬೇರೆ ಅರ್ಥ ಬಿಡಲ್ಲ. ಆಯತವ ನೀವು ಬಲ್ಲಿರಿ, ಆಯತ ಲೆಕ್ಕಾಚಾರ, ನೀವು ಬಲ್ಲಿರಿ ಏನು ಮಾಡ್ಬೇಕಂತ ನಿಮಗೆ ಗೊತ್ತಲ್ವಾ ಎಂದನು ವಿಪ್ರ ಕೈ ಮುಗಿದು. ಕಮಲಮುಖಿ ದಮಯಂತಿಗೆ ಹೆಸರು, ಕಮಲದಂಥ ಮುಖವುಳ್ಳವಳು. ನಳನೃಪಗೆ ರಾಜ್ಯ ಭ್ರಮಣವಾಯಿತೇ ಎನ್ನುತ್ತ, ಅಯ್ಯೋ ರಾಜ್ಯ ಕಳ್ಕೊಂಡೇ ಎನ್ನುತ್ತ ಸತಿ ಭೂರಮಣ ನಡೆಗೈ ತಂದು ಕಂಡಳು ಕಾಂತನ ಇಂಗಿತವ. ಬಂದು ರಾಜನ ಹತ್ರಕ್ಕೆ ನೋಡೋದು, ಅವನ ಮುಖದ ಅರ್ಥ ಆಯಿತು, ಇಂಗಿತ ಅರ್ಥ ಆಯಿತು. ತಮದ ರಾಹುಗ್ರಹವು ಸೋಂಕಿದ ದ್ಯುಮಣಿಯಂತಿರೆ, ದ್ಯುಮಣಿ ಅಂದರೆ ಸೂರ್ಯಬಿಂಬ, ರಾಹು ಹಿಡಿಯುತ್ತೆ, ರಾಹುಗ್ರಹಣ ಸೂರ್ಯಗ್ರಹಣ. ತಮ ಕತ್ಲೆ, ರಾಹುಗ್ರಹವು ಸೋಂಕಿದ ದ್ಯುಮಣಿಯಂತಿರೆ ಅಂದರೆ ಅದು ಶಾಶ್ವತ ಅಲ್ಲ ಅಂತಲೂ ಒಂದರ್ಥ. ಹಾಗಾಗಿದ್ದಾನೆ ನಳ ಅಂತ ಕಂಡು ಧೈರ್ಯದಿ ಕಮಲಮುಖಿ ಕೈ ಮುಗಿದು ಭಿನ್ನಯಿಸಿದಳು ನಿಜ ಪತಿಗೆ. ಗಂಡನ ಕೇಳ್ತಾಳೆ, ತರುಣಿ ಕೇಳ ಅಪಜಯದ ನಾರಿಯ ಸೆರಗ ಹಿಡಿದೆನು. ಅವನು ಹೇಳ್ತಾ ಇದ್ದಾನೆ, ಕೇಳಮ್ಮ ಅಪಜಯದ ನಾರಿಯ ಸೆರಗ ಹಿಡಿ. ಕುಮಾರವ್ಯಾಸ ಬರ್ತದೆ, ಪ್ರಭಾವ ತುಂಬ ಇದೆ. ಇದು ಇದೇ ಮಾತು ಬರ್ತಲ್ಲಿ, ಇಲ್ಲಿ ಅಲ್ಲೂ ಜೂಜಾಡ್ ಸೋಲೋದೇ ತಾನೆ. ಅಪಜಯ ಅನ್ನುವ ನಾರಿಯ ಸೆರಗನ್ನು ಹಿಡಿದು ಬಿಟ್ಟಿದ್ದೀನಿ, ರಾಜ್ಯಲಕ್ಷ್ಮಿಯ ಪರರಿಗಿತ್ತು ಉಳುಹಿದೆನು ದೇಹವನು. ರಾಜ್ಯಲಕ್ಷ್ಮಿನ ಕೊಟ್ಬಿಟ್ಟು ಈ ದೇಹ ಹೊತ್ಕೊಂಡು ಇನ್ನೂ ನಿಂತಿದ್ದೀನಿ ನೋಡಮ್ಮ, ಇದಕ್ಕೆ ಅಂಜದಿರು. ತರುಣಿನಿ ಕಾನನದಿ ಗಿರಿಗಹ್ವರಗಳಲ್ಲಿ, ಕಾನನ ಕಾಡು, ಗಿರಿಗಹ್ವರ ಗಿರಿ ಗುಹೆಗಳು, ಬೆಟ್ಟ ಗುಹೆಗಳು, ಬಿಡದೆ ಎಂತು ತೊಳಲುವೆ. ಹೇಗಮ್ಮ ನನ್ನ ಜೊತೆ ಬಂದು ನೀನು ಅಲ್ಲೆಲ್ಲ ಓಡಾಡ್ತೀಯಾ? ಹರಹರ ಎಂದೆನ್ನುತ್ತ ಸತಿಯನ್ನು ನೋಡಿ ಬಿಸುಸುವಿದ ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಚಿಂತೆ ಬೇಡ ಎಂದು ಅರಸನನ್ನು ಸತಿ ಸಂಟ ಬಿಟ್ಟಳು. ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ಸಮಾಧಾನ ಮಾಡ್ತಾಳೆ. ನೀತಿಯಲ್ಲಿ ದಮಯಂತಿಗೆ ನಿಜ ಮಂದಿರಕ್ಕೆ ಸರಿಯಲು ಕಂಡು ಪುಷ್ಕರನು. ಅವಾಗ ರಾಜ ಹೇಳ್ತಾನೆ, ಅವಳು ರಾಜಮಂದಿರಕ್ಕೆ ಹೊರಟು ಹೋದ್ಲು, ಅರಮನೆಯಲ್ಲೇ ಇದ್ದು ಬಿಡ್ತಾಳೆ ಅಂತ ಇವನನ್ನು ಕಂಡ. ಇಂತು ಜೂಜಲಿ ಸೋತು ತಿರುಗಿನ್ನೆಂತು ರಾಜ್ಯದ ನಿಲುವಿರಿ. ಅಲ್ಲ, ಜೂಜಲ್ಲಿ ಸೋತಾಯಿತು, ಅದು ಹೇಗಯ್ಯ? ನೀನು ಹೆಂಡತಿಯಲ್ಲ ಅರಮನೆ ಒಳಗೆ ಹೋಗಿರ್ತಾಳೆ ಏನೇ? ಭೂಕಾಂತ ವನವಾಸಕ್ಕೆ ನಿಜ ಸತಿ ಸಹಿತಲ್ ಅನುವಾದ ಪದವಿಭಾಗ. ಹೆಂಡತಿಯನ್ನು ಕರ್ಕೊಂಡು ಹೋಗೋಕ್ಕೆ ಸಿದ್ಧವಾದ. ಮನದಿ ಮುನ್ನವೇ ತಿಳಿದು ನೃಪಸತಿ, ಅವಳಿಗೆ ಅರ್ಥ ಆಯಿತು. ತನಯರನು ಇಂದ್ರಸೇನೆ ಅಂತ 2 ಮಕ್ಕಳು ಇರುತ್ತವೆ ಅವ್ರಿಗೆ, ಒಂದು ಗಂಡು ಒಂದು ಹೆಣ್ಣು. ಪಂಜಾಬಲ್ಲಿ ಇವತ್ತು ಅಷ್ಟೇ. ಕೌರ್ ಅಂದರೆ ಹುಡುಗಿ, ಸಿಂಗ್ ಅಂದರೆ ಹುಡುಗ, ಒಂದೇ ಹೆಸರು. ಅಲ್ಲಿಂದಲೇ ಬಂದಿರೋದು ನೋಡು, ಇಂದ್ರಸೇನೆ ಅಂತ. ಮನದಿ ಮುನ್ನವೇ ತಿಳಿದು ನೃಪಸತಿ ತನಯರನು, ಒಂದು ಗಂಡು ಒಂದು ಹೆಣ್ಣು, ರಥದೊಳಗೆ ತಂದೆಯ ಮನೆಗೆ ಕಳುಹಿದಳು. ಆಪ್ತರೊಡನೆ ವಿದರ್ಭ ಪಟ್ಟಣಕ್ಕೆ, ಅವನ ತಂದೆ ಊರು, ಅವಳು ತಂದೆ ಊರು. ಜನಪ ಕೇಳಿತ್ತಲು ಮಹಾರೋದನದಿ, ಅಳ್ತಾ ಇದ್ದಾರೆ ಎಲ್ಲರೂ. ಪಟ್ಟಣವೆಲ್ಲ ಮರುಗಲು
ವನಿತೆ ಪತಿಯೊಡನೈದಿದಳು ನಿಜ ಭಾವಶುದ್ಧಿಯಲಿ. ಅವಳು ಭಾವಶುದ್ಧಿಯಿಂದ ಗಂಡನ ಜೊತೆ ಹೊರಟು. ದರೆಯ ಸಂಪದದ ಅಷ್ಟಭೋಗವ ಪರಿಹರಿಸಿ, ಭೂಮಿ ಸಂಪತ್ತು ಅಷ್ಟಭೋಗ 8 ಬಗೆಯ ಭೋಗಗಳನ್ನು ಪರಿಹರಿಸಿ ಬಿಟ್ಟು, ನಿಜ ಪುತ್ರ ಮಿತ್ರರ ತೊರೆದು, ಮಕ್ಕಳನ್ನು ಬಿಟ್ಟಾಯಿತು, ಸ್ನೇಹಿತರನ್ನು ಬಿಟ್ಟಾಯಿತು, ನಂಬಿದ ಸತಿಯ ಘೋರಾರಣ್ಯ ಮಧ್ಯದಲ್ಲಿ ಹಿರಿದು ಬಳಲಿಸಿ ನೋಯಿಸಿದೆ. ನೀನು ಎಷ್ಟು ಆಯಾಸಗೊಳಿಸದಮ್ಮ ನಿನ್ನನ್ನು. ಕೇಳ್ತರುಣಿ ಎನ್ನವಲಾರು ಪಾಪಿಗಳೂ. ಯಾರಿದಾರಮ್ಮ ನನ್ನಂಥ ಪಾಪಿ? ಇರದೆ ಹೋಗು ಇನ್ನು ತಂದೆಯ ಮನೆಗೆ ನಡೆಯಂದ. ಇರ್ಬೇಡ, ಹೋಗು ನೀನು ತಂದೆ ಮನೆಗೆ ಅಂತಂದ. ಇನಿಯ ನಾಡಿದ ನುಡಿಗೆ ಅಂಗನೇ ಕನ್ನಲಿ ನುಡಿದಳು. ಕೋಪ ಬಂತು. ಕನ್ನಲಿ ಅಂದರೆ ಕೋಪಗೊಂಡು. ಗಂಡ ಹೇಳಿದ ಮಾತಿಗೆ, ಶೋಕದಲ್ಲಿ ನೀನಿನಿತು ಮುನಿದು ಆಡುವರೆ ಸಾಕಿನ್ನಾರು ಗತಿಗೆ ನಗೆ. ಶೋಕದಿಂದ ನೀನು ಈ ಥರ ಮಾತಾಡ್ತಾ ಇದ್ರೆ ನನಗೆ ಯಾರೇ ಗತಿ ಇದ್ದಾರೆ? ಅನುದಿನವೂ ನಿಮ್ಮ ಪದ ಯುಗ ವನಜವನು. ನೋಡಿ ಎಷ್ಟು ಚೆನ್ನಾಗಿದೆ. ಪದ ಅಂದರೆ ಪಾದಗಳು, ಕಾಲು. ಯುಗ ಅಂದರೆ ಎರಡು ತಾನೇ ಕಾಲಿರೋದು ಪಾದ. ವನಜ ಅದೇನು ಕಾಲೇ ಅದು, ತಾವ್ರೆ. ಪಾದ ಕಮಲ ಇದೆ ಅಲ್ಲ ನೋಡಿ ಪದ. ವನಜವನ್ನು ಭಜಿಸುವುದ ತೊರೆದು ಅದನ್ನು ಭಜನೆ ಮಾಡೋದನ್ನು ಬಿಟ್ಟು, ಅಂದರೆ ನಿನ್ನ ಪಾದ ಸೇವೆಯನ್ನು ಮಾಡ್ಕೊಂಡಿರೋದನ್ನು ಬಿಟ್ಟು, ಈ ತನುವ ಸೈರಿಸಲಾಪಿನೇ, ಈ ದೇಹ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನು ಅಲ್ಲಿ ಹೋಗಲ್ಲ ಹೇಳೆಂದಳು ಇಂದುಮುಖಿ ಅಂತ ಹೇಳ್ತಾಳೆ. ನೆಳಲು ತನುವಿನ ಬಳಿಯೋಳಲ್ಲದೆ ಚಲಿಸುವುದೇ, ಇದೇ ಪದ್ಯದ ಶೀರ್ಷಿಕೆ. ಈಗ ತನು ಅಂದರೆ ದೇಹ, ದೇಹ ಇದ್ದ ಕಡೆ ನೆರಳಿರುತ್ತೆ. ನೆಳಲು ಅಂದರೆ ನೆರಳು ಅಂತ. ಇವತ್ತು ನಾವು ನೆರಳು ಅಂತೀವಿ, ನೆರಳು ಅನ್ನೋ ಪದನೂ ಇದೆಯಲ್ಲ. ಬಳಿಯೋಳಲ್ಲದೆ, ದೇಹ ಎಲ್ಲೋದ್ರೆ ಅಲ್ಲಲ್ಲಲ್ಲಲ್ಲ ನೆರಳು ಹೋಗುತ್ತೆ, ಬೇರೆ ಕಡೆ ಹೋಗುತ್ತಾ. ದೇಹ ಈ ಕಡೆ ಹೋಗಿ ನೆರಳು ಆ ಕಡೆ ಹೋಗೋಕ್ಕೆ ಸಾಧ್ಯವಿದೆ. ದೇಹ ಎಲ್ಲಿದ್ದರೆ ನೆರಳಲ್ಲಿ ಚಲಿಸುವುದೇ ತಾ. ಬೇರೆ ನಿಮ್ಮಡಿ ನಳಿನದಲ್ಲಿ ಸುಖದ ನಿಮ್ಮಡಿ ನಳಿನ. ಮತ್ತೆ ಬಂತು ನೋಡಿ ಪಾದ ಕಮಲ. ನಳಿನ ಅಂದರೆ ತಾವ್ರೆ, ಅಡಿ ಅಂದರೆ ಪಾದ. ಸುಖ ದುಃಖವಲ್ಲದೆ ಬೇರೆ ಗತಿ ಉಂಟೆ. ಹಳುವವೇ ಸಾಮ್ರಾಜ್ಯ ನಿಮ್ಮಡಿ ನಳಲಿನಲಿ. ಹಳು ಅಂದರೆ ಪೊದೆ ಅಂತ ಅರ್ಥ, ಹಳುವ ಅಂದರೆ ಕ್ಷೇಮ ಅಂತ ಅರ್ಥ. ಚೆನ್ನಾಗಿರುತ್ತೆಯೇ ಸಾಮ್ರಾಜ್ಯ, ನಿಮ್ಮಡಿ ನೆಳಲಿನಲ್ಲಿ ತಾನಿರುವೇನಲ್ಲದೆ. ನನಗೆ ಯಾಕೆ ಸಾಮ್ರಾಜ್ಯ? ಅದೇನು ಚೆನ್ನಾಗಿಲ್ಲ ಇದು. ನಿಮ್ಮ ಪಾದದ ನೆರಳಿನಲ್ಲಿ ನಾನಿರುವೇನಲ್ಲದೆ ನಿಳಯವೇ ನನಗಡವಿ. ನಂಗೆ ಅರಮನೆ ಯಾವುದು ಅಂದರೆ ಈ ಕಾಡೆ ಅರಮನೆ ಎಂದು ಎರಗಿದಳು ಪದಯುಗಕ್ಕೆ. ಸೀತೆ ರಾಮಾಯಣ ಎಲ್ಲ ನೆನಪಾಗತ್ತೆ. ಎನ್ನುತ್ತ ಸುರಿದಳು ಕಣ್ಣೀರಿನಲ್ಲಿ ಕಂಬನಿಯ ಮಿಡಿದಳು. ಬೆರಳಿನಲ್ಲಿ ಮುನ್ನಿನಲ್ಲಿ ಮಾಡಿದ ಕರ್ಮಫಲವಿದಕ್ಕೇನು ಮಾಡುವುದು. ಮಿಡಿದಳು ಬೆರಳಿನಲ್ಲಿ ಮಾಡ್ಕೋಬೇಕು. ಕಣ್ಣೀರು ಸುರಿಸಿದ್ಲು, ಬೆರಳಿಂದ ಒರೆಸ್ಕೊಂಡ್ಲು. ಇದು ನಮ್ಮ ಕರ್ಮಫಲ. ಇದೇನು ಮಾಡೋದು? ಎನಗೆ ಚಿಂತಿಸಲೇಕೆ ನೀನಿಂದಿನಲ್ಲಿ ನಿರ್ಮಲ ಚಿತ್ತದಲ್ಲಿ ಕಾನನವ ಸಂಚರಿಸುವೆನು ನಿಮ್ಮೊಡನೆ ಎಂದಳು ಇಂದುಮುಖಿ. ನಿರ್ಮಲವಾದ ಮನಸ್ಸಿನಿಂದ ಕಾನನ ಕಾಡಿನಲ್ಲಿ ನಿಮ್ಮ ಜೊತೆ ನಾನು ಓಡಾಡ್ತೀನಿ ಅಂತ ಹೇಳಿದ್ಲು. ಇಂದುಮುಖಿ ಅನ್ನೋದು ಅವಳು ವಿಶೇಷಣ. ಚಂದ್ರನಂತಹ ಮುಖವುಳ್ಳವಳು. ಇಂದು ಅಂದರೆ ಚಂದ್ರ. ಶೋಕವೇತಕ್ಕೆ ಏಲು ತರುಣಿ ಬಾರೆಂದು ಕಮಲಲೋಚನೆಯ ತೋಳಿನೊಳೌಕಿ ಬಿಗಿದಪ್ಪಿದನು. ಸೆರಗಿನೊಳ ಒರಸಿ ಕಂಬನಿಯ. ಅವನು ಒಂದು ಪಂಚೆ ಥರ ಉಟ್ಕೊಂಡಿದ್ದಾನೆ. ಜೋಕಿಯಲ್ಲಿ ಕುಳ್ಳಿರಿಸಿ ತೊಡೆಯೋಳು ತೊಡೆ ಮೇಲೆ ಕೂರಿಸ್ಕೊಂಡು ಪ್ರೀತಿಯನ್ನು ತೋರಿಸೋ ವಿಧಾನ. ಅನೇಕ ಪ್ರೀತಿಯೋಳೆಂದ ನೀನ ವಿವೇಕಿಯೇ ಬಿಡು ಮನದ ದುಗುಡವನೆಂದ ನಾನು ನೃಪತಿ. ವಿವೇಕಿ ಕಣಮ್ಮ, ನೀನು ಇಲ್ಲಿ ಕಾಡಲ್ಲಿರ್ತೀನಿ ಅಂತೀಯಲ್ಲ, ಸರಿ ಆಯಿತು ದುಃಖ ಬಿಡು ಎಂದು ಸತಿಯಳ ಸಂತವಿಟ್ಟು ಅರವಿಂದನಾಭ ಧ್ಯಾನದಲ್ಲಿ. ಅರವಿಂದನಾಭ ನಾಭಿ ಹೊಕ್ಕಳು. ನಾಭಿಯಲ್ಲಿ ಅರವಿಂದ ತಾವರೆ ಎನ್ನು ಹೊಂದಿರುವವನು ಯಾರು? ವಿಷ್ಣು. ಅರವಿಂದನಾಭನ ಧ್ಯಾನದಲ್ಲಿ ಬರೆ ಮುಂದೆ ಘೋರಾರಣ್ಯವೆಸೆದುದು. ಘೋರ ಪ್ಲಸ್ ಅರಣ್ಯ, ಘೋರಾರಣ್ಯ ಸವರ್ಣ ದೀರ್ಘಸಂಧಿ. ಭಯಂಕರವಾದ ಅರಣ್ಯ. ಘನ ಭಯಂಕರದಿ ಸಂದ ಖಗಮೃಗವಲ್ಲಿ. ಖಗಾಮೃಗ, ಖಗ ಅಂದರೆ ಪಕ್ಷಿ, ಮೃಗ ಅಂದರೆ ಪ್ರಾಣಿ, ಜೋಡಿ ಪದ. ನೆರೆದಿರೆ ಬಂದು ಹೊಕ್ಕರು ಕಾನನವನು. ಅರವಿಂದ ಸಕ ಹೊದ್ದಿದನು ಮೆಲ್ಲಗೆ ಪಶ್ಚಿಮ ಅಂಬುದಿಯ. ಕಾಡನ್ನು ಪ್ರವೇಶ ಮಾಡಿದ್ರು. ಅವನು ಅರವಿಂದ ಸಕ, ತಾವರೆಗೆ ಸ್ನೇಹಿತ. ಯಾರು? ಸೂರ್ಯ. ಯಾಕೆಂದ್ರೆ ಸೂರ್ಯ ಮುಳುಗಿದ್ರೆ ತಾವರೆ ಮುಚ್ಕೊಂಡ್ಬಿಡುತ್ತೆ. ಹೊದ್ದಿದನು ಮೆಲ್ಲನೆ ಪ್ರವೇಶ ಮಾಡ್ದ.
ಎಲ್ಲಿಗೆ? ಪಶ್ಚಿಮ ಅಂಬುದಿ, ಪಶ್ಚಿಮ ದಿಕ್ಕಿನ ಅಂಬುದಿ ಸಮುದ್ರ. ಪಶ್ಚಿಮ ದಿಕ್ಕಲ್ಲಿ ತಾನೇ ಸೂರ್ಯ ಮುಳುಗೋದು. ಕವಿಗಳು ಸಮುದ್ರದಲ್ಲಿ ಸ್ನಾನ ಮಾಡೋಕ್ಕೆ ಹೋದ, ಸಮುದ್ರದಲ್ಲಿ ಮುಳುಗ್ದ ಇತ್ಯಾದಿ ಕವಿ ಸಮಯವನ್ನು ಬಳಸ್ತಾರೆ. ಸೈನ್ಸ್ ಗೊತ್ತಿಲ್ಲದ್ವಲ್ಲ 500 ವರ್ಷದಿಂದ. ತರುಣಿ ಅಂಜದಿರಂಜದಿರು, ವಿಧಿ ಬರಹ ಬರವಿದೇನುತ, ಬರಹವಿದೇನುತ, ವಿಧಿ ಬರದ ಬರಹ ಕಣಮ ಇದು. ವೃಕ್ಷದ ತೆರಗೆಲೆಯ ಹಾಸಿನಲ್ಲಿ ಮಲಗಿಸಿ ಸತಿಯ ನೀಕ್ಷಿಸುತ್ತ, ಎಲೆ ಬಿದ್ದಿದೆಯಲ್ಲ ಮರದ ಎಲೆ, ಅದೇ ಹಾಸಿಗೆ, ಅದ್ರಲ್ಲಿ ಮಲಗಿಸಿ ಅವಳನ್ನು ನೋಡ್ತಾ ವರ ರತುನ ಮಂಚದಲ್ಲಿ ಪವಡಿಸಿ, ರತುನ ರತ್ನ ನಡುಗನ್ನಡದಲ್ಲೆಲ್ಲ ತದ್ಭವ ಆಗ್ಬಿಡುತ್ತೆ. ರತ್ನ ರತುನ, ಖಡ್ಗ ಕಡುಗ, ಮುಕ್ತಿ ಮುಕುತಿ. ವರ ರತುನ ಮಂಚದಲ್ಲಿ ಪವಡಿಸಿ ಮಲಗಿ ಪರಮ ಸುಖವಿಹ ಸತಿಗೆ, ರತ್ನಖಚಿತ ಮಂಚದ ಮೇಲೆ ಮಲ್ಕೊಂಡು ಸುಖವಾಗಿ ಮಲಗಬೇಕಾದಂತಹ ಹೆಂಡತಿಯವಳು ವಿಧಿ ಇದು ಇವತ್ತಿಲ್ಲಿ ಮಲಗಿದಾಳೆ. ಹರಹರ ಎನ್ನುತ್ತಾ ಕಂಬನಿ ದುಂಬಿದನು ಮರುಗಿ, ಕಣ್ಣಲ್ಲಿ ನೀರು ತುಂಬ್ತಾ ಇದೆ. ಇಲ್ಲೊಂದು ಸ್ವಲ್ಪ ಪದ್ಯಗಳನ್ನು ತೆಗೆದುಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲದೆ ಇದ್ದರೆ ನನಗಿಲ್ಲ ಅರ್ಥ ಹೇಳೋದು ಕಷ್ಟ ಆಗುತ್ತೆ. ಅದರಿಂದ ಅದನ್ನು ಸೇರಿಸ್ತೀನಿ, ಯಾಕಂದರೆ ಅದನ್ನು ಪಾಠ ಮಾಡಿದ್ದೀನಿ. ಆ ಭಾಗನ ಕಾಲಭಾವನ ಕೀಳು ಮಾಡೋದು ಅನ್ನೋ ಹೆಸರಿನಿಂದ. ಹೊಟ್ಟೆ ಹಸುವಾಗಿರುತ್ತೆ, ಏನಾದ್ರು ತಿನ್ನಬೇಕು, ಏನೂ ಇಲ್ಲ. ಬಲಾಕ ಪಕ್ಷಿಗಳು ಇವ್ರ ಮೇಲೆ ಹಾರ್ತಾ ಇರುತ್ತೆ, ಬೆಳ್ಳಿಗಿರ್ತವೆ ಬಲಾಕ ಪಕ್ಷಿ. ಕುವೆಂಪು ಬರೀತಾರೆ ಅದನ್ನ ಪದ್ಯನ. ತನ್ನ ಪಂಚೆನ ಬಿಚ್ಚಿಬಿಟ್ಟು ಅದ್ರ ಮೇಲೆ ಹಾಕ್ಬಿಡ್ತಾನೆ, ಎಳ್ಕೊಂಬಿಡೋಣ ಬಲೆ ಥರ ಅಂತ. ಅವೇನು ಮಾಡ್ತೀವಿ, ಆ ಪಂಚೆನೇ ಎತ್ಕೊಂಡು ಹೊರಟೋಗ್ಬಿಡ್ತೀವಿ. ಇದ್ದಿದ್ದೊಂದು ಪಂಚೆನೂ ಹೋಯ್ತು ಇವನಿಗೆ. ಹೆಂಡತಿಯ ಸೀರೆಯನ್ನೇ ಅರ್ಧ ಹರಿದು ಅದನ್ನು ತಾನೇ ಪಂಚೆ ಥರ ಉಟ್ಕೊಂಡು ಇರ್ತಾನೆ ಅಂತ ಕತೆ ಇದೆ. ಅದು ಸ್ವಲ್ಪ ದೀರ್ಘವಾದ ಪದ್ಯಗಳನ್ನೇ ನಾನು ಮಾಡಿದ್ದೀನಿ. ಅದನ್ನು ಉಟ್ಕೊಂಡು ಅವಳು ಮಲಗಿದಾಳೆ, ಇನ್ನು ಅರ್ಧ ಇವನು ಉಟ್ಕೊಂಡಿದ್ದಾನೆ ಅಂತ ನಾವಿಲ್ಲಿ ಮಾಡಬೇಕು. ಮರೆದು ಮಲಗಿದವಳ ಮಗ್ಗುಲ ಸೆರಗ ಮೆಲ್ಲನೆ ಜಾರಿಸುತ್ತ. ಒಂದೇ ಬಟ್ಟೆನ ಇಬ್ಬರು ಉಟ್ಕೊಂಡಿದ್ರು ಅಂತ ಕೂಡ ಒಂದು ಪಾಠ ಐತೆ. ಒಂದೇ ಬಟ್ಟೆನ ಹರಿದ್ರೆ ತುಂಡಾಗ್ಬಿಡುತ್ತೆ, ಉಟ್ಕೊಳ್ಳೋಕ್ಕೆ ಆಗಲ್ವಲ್ಲ. ಸೊ ಅವಳು ಸೀರೆನೇ ಇವನು ಉಟ್ಕೊಂಡಿದ್ದ ಒಂಚೂರು. ಅದನ್ನು ಮರೆದು ಮಲಗಿದವಳ, ಮರೆತು ನಿದ್ದೆ ಮಾಡಿತಿರೋಳ ಮಗ್ಗುಲ ಸೆರಗ ಮೆಲ್ಲನೆ ಜಾರಿಸುತ್ತಲ್ಲಿ, ಇವನ್ ದೇಹಕ್ಕೆ ಬಂದಿದೆಯಲ್ಲ ಭಾಗ, ಅದನ್ನು ಜಾರಿಸುತ್ತಾ. ಇಲ್ಲದೇ ಇದಕ್ಕೆ ನಾನು ಅರ್ಥ ಹೇಳೋದು ಕಷ್ಟ ಆಗುತ್ತೆ. ಆ ಪದ್ಯಗಳ ಬಗ್ಗೆ ಪ್ರಸ್ತಾಪ ಮಾಡದೆ ಹೋದರೆ. ಜಾರಿಸುತ್ತಲ್ಲಿ ಆಗ ಅರಸ ಮಾಡ್ಕೋಬೇಕು. ಆಗ ಅರಸ, ಗರಸಾನ್ ಮಾಡ್ಕೋಬಾರ್ದು, ಗರ್ಗಸಾನ್ ಮಾಡ್ಕೋಬಾರ್ದು. ಆಗ ಅರಸ ವಸನಮ ಕೊಂಡು ಮಲಗಿ ಸತಿಯ ನೀಕ್ಷಿಸುತ್ತ. ವಸನ ಅಂದರೆ ಬಟ್ಟೆ, ಬಟ್ಟೆ ಉಟ್ಕೊಂಡು ಮಲಗಿರೋ ಹೆಂಡತಿಯನ್ನು ನೋಡಿ ಇವನ ಮೈ ಮೇಲೆ ಬಟ್ಟೆ ಇಲ್ಲ, ಮರುಗಿದನು ಮನದೊಳಗೆ. ಹರಿ ಹರಿ ವರ ಜಗತ್ಪತಿ ಅಡವಿಯಲಿ. ಈಗ ಹರಿತಾನೆ ಅಂತ ಕತೆ ಇರೋದು. ಈಗ ಬಿಟ್ಟು ಹೋಗ್ಬೇಕಲ್ಲ ಅವಳನ್ನ. ಒಂದೇ ಸೀರೆ ಉಟ್ಕೊಂಡು ನೀನು ಬರಿ ಮೇಲೆ ಹೋಗ್ಬೇಕು, ಅವಳನ್ನು ಬರಿ ಮೇಲೆ ಬಿಟ್ಟು ಹೋಗ್ಬೇಕು. ಆಗ ಅವನು ಅರ್ಧ ತಾನು ಇಟ್ಕೊಂಡು ಅರ್ಧ ಅವಳು ಬಿಟ್ಟ ಅಂತ ಕತೆ. ಹರಿಹರಿ ವರ ಜಗತ್ಪತಿ ಅಡವಿಯಲ್ಲಿ ಎಚ್ಚರಿಸದೆ ತಾನೆಂದು ಹೋಗುವೆನೆನ್ನುತ್ತ ಬಿಸು ಸುಳಿದ. ಪಾಪ ಮನೆಗೆ ನಿದ್ದೆ ಮಾಡ್ತೀಯಾಳೆ, ನಾನು ಬಿಟ್ಟು ಹೋದ್ರಾದ್ರೂ ತಂದೆ ಮನೆಗೆ ಹೋಗ್ತಾಳೇನೋ ಅಂತ. ಮಡದಿಯಾಗಲಿದ ಬಳಿಕ 18 ಅಡಿಯ ದಾಂಟುವ ಮರಳಿ ಅವಳನ್ನು ಬಿಟ್ಟು ಸ್ವಲ್ಪ ಒಂದು 18 ಅಡಿ ಹೋಗ್ತಾನೆ. ಮರಳಿ ನಿಜ ಸತಿಯೆಡೆಗೆ ತಿರುಗುವ. ಮತ್ತೆ ಹಿಂತಿರುಗಿ ನೋಡ್ತಾನೆ ಹೆಂಡತಿನ. ಚಂದ್ರಬಿಂಬ ಆನನೆಯನ್ನು ಈಕ್ಷಿಸುವ. ಚಂದ್ರಬಿಂಬ ಆನನೆ, ಆನನ ಮುಖ, ಚಂದ್ರಬಿಂಬನಂತಹ ಮುಖವುಳ್ಳವಳು ಅವಳನ್ನು ಈಕ್ಷಿಸುವ. ಅಡಸಿ ಬರೆ ದುಃಖದಲ್ಲಿ, ದುಃಖ ಹೊತ್ಕೊಂಡು ಬರ್ತಾ ಇದೆ. ಅಡಸಿ ಅಂದರೆ ಮೇಲೆ ಬಿದ್ದು ಬರೋದು. ಮೆಲ್ಲಡಿ ಇಡುವ ಸತಿಯನ್ನು ನೋಡಿ ಮನದ ಉಗ್ಗಡದ ಶೋಕದಿ, ಮನಸ್ಸಿಗೆ ಉಂಟಾದ ಶೋಕದಿಂದ ನಡೆದ ನಳ ನೃಪನೊಂದು ಒಂದು ಯೋಜನ ದೂರ ಹೊರಟೋದ. ಮರುಗುವುದು ಮನವೊಮ್ಮೆ, ಮನಸ್ಸು ಮರುಗ್ತಾ ಇದೆ. ಕಂಗಳು ಮರಳಿ ನೋಡುವುದೊಮ್ಮೆ, ಇನ್ನೂ ತಿರುಗಿ ನೋಡ್ತಾ ಇದ್ದಾನೆ. ಸತಿಯಳ ಇರವ ಕಾಣದೆ ದೂರ ಹೊರಟೋದ್ನಲ್ವ, ಕಾಣಿಸ್ತಾ ಇಲ್ಲ. ಕಳವಳಕ್ಕೆ ಬೀಡಾದುದ ಹೃದಯ, ಕರಗಿತು ಅರಸನ ಧೈರ್ಯ. ಚಿತ್ತದಿ ಮುರಿದುದು ಅಗ್ಗದ ಮಹಿಮೆ. ಅಗ್ಗ ಅಂದರೆ ತುಂಬ ಅಂತ ಮಾಡಬೇಕು, ಶ್ರೇಷ್ಠ ಅಂತ ಅರ್ಥ ಇದೆ. ಇಲ್ಲಿ ಶ್ರೇಷ್ಠ ಅಂತೇನು, ತುಂಬ ಧೈರ್ಯ ಇತ್ತಲ್ಲ, ಅದು ಮುರಿದೋಯ್ತು. ಶೋಕದ ಹೊರಿಗೆಯಲ್ಲಿ, ಹೊರಗೆ ಅಂದರೆ ಹೊರೆ, ಶೋಕದ ಹೊರೆಯಲ್ಲಿ ಕಾತರಿಸಿ ನಡೆವನು ನೃಪತಿ ಕೇಳೆಂದ. ಅದೇ ಧರ್ಮರಾಯನ ಕತೆ ಹೇಳ್ತಿದ್ದಾರೆ, ಅದಕ್ಕೆ ಈ ಥರ ಮಾತು ಬರುತ್ತೆ.
ಕರುಣೆ ತೋರದೆ ನೃಪತಿ ಸತಿಯಳ ತೊರೆದು ಬಿಸುಟನು ವನದೊಳಗೆ. ಅರ್ಥನೇ ಹೇಳ್ಬೇಕಾದಿಲ್ಲ, ನಡುಗ ನಡ ತುಂಬ ಸುಲಭ, ಹೊಸಕನ್ನಡ ಭಾಳ ಸಮೀಪ. ಹುಲಿ ಕರಡಿ ಮೃಗದ ಉಪಟಳವ ತಾನಿನ್ನೆಂತು ಸೈರಿಪ್ಪಳೋ, ಮೃಗದ ನಿಲ್ಲಿಸ್ಕೋಬೇಕು, ಹೇಗೆ ಸಹಿಸ್ತಳೋ ಪ್ರಾಣಿಗಳ ಕಟನ, ಮೊರೆಯಲಾಲಿಸಿ ನೋಡ್ಪೇನೆಂದು ಉರುತರ ಪ್ರೇಮದಿ ಬಂದು ಸತಿಗೆ ಎಚ್ಚರಿಸುವಂದದು ತರುಣಿ ತಲೆದೋರಿದನು ಪೂರ್ವದಲ್ಲಿ. ಸೂರ್ಯ ಹುಟ್ಟದ, ಕತ್ಲೆನಲ್ಲಿ ಬಿಟ್ಟು ಬಂದಿದ್ದ, ಅವಳಿಗೊಂಚೂರು ಧೈರ್ಯ ಕೊಡೋಣ ಅಂದ್ಬಿಟ್ಟು ಸೂರ್ಯ ಹುಟ್ಟಿದಂತೆ. ಸೂರ್ಯ ಹುಟ್ಟಿದ್ದಕ್ಕೆ ಕವಿ ಈ ರೀತಿ ಹೇಳ್ತಾ ಇದ್ದಾನೆ. ನಳಿನ ಮುಖಿ ಮೈ ಮುರಿದು ನಿದ್ರೆಯ ತಿಳಿದು ಮೆಲ್ಲನೆ ನೋಡಿದಳು ಎಡಬಲವನೂ ಈಕ್ಷಿಸಿ ನೋಡಿ ಪತಿಯ ಕಾಣದೆ. ಬಲಿದ ಮೂರ್ಛೆಯಲ್ಲಿ ಮೂರ್ಛೆ ಬಂದ್ಬಿಡ್ತವಳಿಗೆ. ಬಲಿದ ಅಂದರೆ ಹೆಚ್ಚಾದ. ಮಲಗಿದಳು ಮೈ ಮರೆದು ನಿಮಿಷಕ್ಕೆ, ಮೂರ್ಛೆ ಹೊಬ್ಬಿದ್ಲು, ಇನ್ನೊಂದು ನಿಮಿಷಕ್ಕೆ ಎದ್ಲು. ತಿಳಿದು ಕಾಣದೆ ಕಾತರಿದೆ ಹಂಬಲಿಸಿ ಹಲುಬಿದಳಲ್ಲಿ. ಗಿರಿ ತರು ನಿಖರ, ಗಿರಿ ಅಂದರೆ ಬೆಟ್ಟ, ತರು ಅಂದರೆ ಮರ, ನಿಖರ ಅಂದರೆ ಗುಂಪು, ಎಲ್ಲ ಬೆಟ್ಟ ಗುಡ್ಡ ಮರ, ಅದ್ರ ಮಧ್ಯದಲ್ಲಿ ಗೋಳಾಡ್ತಾ ಇದ್ದಾಳೆ. ಮುಡಿ ಚದುರೆ, ಮುಡಿ ಸರಿ ಇದೆ, ಚೆದರೆ ಅಂದರೆ ಅರ್ಥ ಆಗಲ್ಲ. ಚದುರೆ ಅಂದರೆ ತಲೆ ಕೂದಲೆಲ್ಲ ಕೆದರೋಗಿದೆ. ಹುಡಿಯೊಳಗೆ ಹೊರಳುತ್ತಾ ಮಣ್ಣಲ್ಲಿ ಹೊರಳ್ತಾ ಇದ್ದಾಳೆ. ಹೊರಳುತ್ತಲ್ಲಂತ ನಿಲ್ಲಿಸ್ಕೋಬೇಕು ಮೊದಲನೇ ಸಾಲ. ಆವಾಗ ಒಡಲ ನೀಡಾಡಿದಳು, ಒಡಲು ಬರಬೇಕಲ್ಲ, ಎರಡನೇ ಸಾಲಲ್ಲಿ ಒಡಲು ಬರಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ ಇರ್ತೀನಿ, ಆ ಥರ ನಿಲ್ಲಿಸ್ಕೊಳ್ಳಿ ಇಲ್ಲದೆ ಇದ್ದೆ ಲೊಡಲು ಅಂತ ಕೇಳಿದ್ರೆ ಅರ್ಥ ಹೇಳಲ್ಲ ನಾನು ಅಂತ. ಒಡಲನು ಈಡಾಡಿದಳು ಧರೆಯೊಳಗೆ, ಮತ್ತಲ್ಲಿ ನಿಲ್ಲಿಸ್ಕೋಬೇಕು. ಅಡವಿ ಪಾಲಾಗೆಂದು ಪಡೆದಳೋ ತನ್ನ ನಿಜ ಜನನಿ. ಕಾಡಿನ ಪಾಲಾಗು ಅಂತ ನಮ್ಮ ತಂದೆ ತಾಯಿ ನನ್ನ ಹೆತ್ತಲ, ನಮ್ಮಮ್ಮ ನನ್ನ ಹೆತ್ತಲ. ಮಡದಿಯರು ತನ್ನಂತೆ ಲೋಕದವಳು ಒಡಲ ತೆತ್ತವರುಂಟೆ. ಯಾರು ಹೆಂಗಸರು ನಂತರ ಗಂಡನ ಬಿಟ್ಟಿದ್ದಾರೆ ಇರ್ತಾರೆ. ಶೋಕದಿ ಪೊಡವಿಪತಿ ಮುಖದೋರೂ ಎನ್ನುತ್ತ ಹಂಬಲಿಸಿದಳು ಪತಿಯ. ಪೊಡವಿಪತಿ ಅಂದರೆ ರಾಜ. ಮುಖ ತೋರ್ಸಯ್ಯ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾಳೆ ಅಂತ ಹೇಳಿ ಅವಳು ತಂದೆ ಮನೆಗೆ ಹೋಗ್ತಾಳೆ. ಹೇಗೋ ಹುಡ್ಕೊಂಡು ಹೋಗ್ತಾಳೆ. ಕನಗೆ ಇವನಿಗೇನಾಗುತ್ತೆ ನಳ ಮಹಾರಾಜನಿಗೆ ಅಂದರೆ ಅಲ್ಲೊಂದು ಹಾವು ಕೂತಿರುತ್ತೆ, ಬಿಂಕ ಕಾಡ್ಗಿಚ್ಚು ಹತ್ಕೊಂಡ್ಬಿಡುತ್ತೆ. ಅದು ಕಾಪಾಡು ಅಂತ ರಾಜ ಕಾಪಾಡಯ್ಯ ಅಂತ. ಇವನು ಪಾಪ ಕರುಣೆಯಿಂದ ಹೋಗೋದನ್ನು ಹಿಡ್ಕಂಡ ಇಲ್ವೋ ಎತ್ತಕ್ಕೆ ಅಂತ ಕಚ್ಬಿಡುತ್ತೆ. ಹಾವು ಕಚ್ಚಿದ್ರೆ ಸತ್ತೋಗ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಲ್ಲ, ನಳನಿಗೆ ವಿಕಾರ ರೂಪ ಬಂದ್ಬಿಡುತ್ತೆ ಹಾವು ಕಚ್ಚಿದ್ದಕ್ಕೆ. ಕೋಪ ಮಾಡ್ಕೊತಾನೆ, ಕಾಪಾಡಿದ್ದಕ್ಕೆ ನನಗೆ ಈ ಥರ ಮಾಡಿದೆ ನೀನು ಅಂತ. ಹಾಗಾಗಿ ಹೇಳುತ್ತೆ, ಇಲ್ಲ ನೀನು ಒಳ್ಳೆಯದಕ್ಕೆ ಮಾಡಿದೆ. ಒಂದು ಸಲ ನಾರದರು ನನ್ನನ್ನು ಶಾಪ ಕೊಟ್ಟರು, ಅಳ್ಳಾಡದೆ ಬಿದ್ದಿರು ಇಲ್ಲಿ ಅಂತ. ಅವರು ನಾನು ನೆಲದ ಮೇಲೆ ಮಲಗಿದ್ದೆ, ಆ ನಾರದರು ಗೊತ್ತಿಲ್ಲ ನನ್ನನ್ನು ತುಳಿದ್ಬಿಟ್ರು. ನಾನು ಬುಸ್ ಅಂದ್ಬಿಟ್ಟೆ. ಅವ್ರಿಗೆ ಕೋಪ ಅಂದ್ಬಿಡ್ತು, ಇನ್ನು ಮುಂದೆ ನೀನು ಚಲಿಸ್ಬೇಡ, ಹೀಗೆ ಬಿದ್ದಿರು ಅಂದ್ಬಿಟ್ರು. ಈ ಕಾಡು ಕಿಚ್ಚು ಹತ್ಕೊಂಡ್ಬಿಟ್ಟೆ, ನಾನು ಹೋಗೋದು ಹೇಗೆ ಮತ್ತೆ? ಅದಕ್ಕೆ ನಾನು ನಿನ್ನನ್ನು ಕೇಳಿದೆ, ನೀನನ್ನು ಮುಟ್ತಿದ್ದಾಗ ಶಾಪ ವಿಮೋಚನೆ ಆಯಿತು, ನೀನನ್ನು ಎತ್ಕೊಂಬಂದು ಇಲ್ಲಿಟ್ಟಿದೀಯಾ, ಯಾಕೆ ಈ ಥರ ಮಾಡಿದೆ? ನಾನು ನಿನ್ನ ವಿಕಾರ ರೂಪ ಅಂದರೆ ಶತ್ರುಗಳು ನಿನ್ನ ಗುರುತಿಡದೇ ಇರಲಿ ಅಂತ. ಇದೆಲ್ಲ ಇದೆ. ಆಮೇಲೆ ಅವನು ಹೋಗಿ ಋತುಪರ್ಣನ ಬರೀ ಸೇವಕನಾಗಿ ರಥ ಹೊಡೆಯೋನಾಗಿ ಸೇರ್ಕೋತಾನೆ. ದಮಯಂತಿಗೆ ಮತ್ತೆ ಸ್ವಯಂವರ ಅಂತ ತಮಾಷೆ ಮಾಡ್ತಿದ್ದೆ. ಅವ್ರಿಗೆ ಮದುವೆಯಾಗಿ 2 ಮಕ್ಕಳಿಗೆ ಅವಳು ಮತ್ತು ಸ್ವಯಂವರನ ಚೆನ್ನಾಗಿದೆ ಅಂತ. ಯಾಕಂದರೆ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ವ್ಯತ್ಯಾಸ ಆಯ್ತಲ್ವ, ಅದರಿಂದ. ಆಮೇಲೆ ನಳ ಋತುಪರ್ಣನ ಕರ್ಕೊಂಡು ಹೋಗ್ತಾನೆ ರಥದಲ್ಲಿ, ತುಂಬ ದುಃಖ ಪಟ್ಕೊಂಡು. ನಳನ ಹಾವಭಾವದಿಂದ ದಮಯಂತಿ ಕಂಡಿಡಿದ್ಬಿಡ್ತಾಳೆ. ಆಮೇಲೆ ಸುಖ ಅಂತ. ಈಗ ಇಲ್ಲಿ ಕೊಟ್ಟಿರುವ ಒಂದಷ್ಟು ವಿಷಯವನ್ನು ಓದ್ಬಿಡೋಣ. ಕನಕದಾಸರು ಇಂದಿನ ಹಾವೇರಿ ಜಿಲ್ಲೆಯ ಬಾಡಾ ಗ್ರಾಮದಲ್ಲಿ ಜನಿಸಿದರು. ತಂದೆ ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮ. ತಿರುಪತಿಯ ವೆಂಕಟೇಶನ ಅನುಗ್ರಹದಿಂದ ಜನಿಸಿದ ಮಗುವಿಗೆ ತಿಮ್ಮಪ್ಪ ಎಂದು ನಾಮಕರಣವಾಯಿತು. ಢನಾಯಕರಾದ್ದರಿಂದ ತಂದೆ ಢನಾಯಕ ಸೇನಾಧಿಪತಿಯಿಂದ. ಬಾಲ್ಯದಲ್ಲಿಯೇ ತಿಮ್ಮಪ್ಪನಿಗೆ ಸಾಂಪ್ರದಾಯಿಕ ವಿದ್ಯೆಯೊಂದಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲಾಯಿತು. ಕತ್ತಿ ವರಸೆ, ಕುಸ್ತಿ, ಕುದುರೆ ಸವಾರಿ, ಆಡಳಿತಾದಿ ವಿಷಯಗಳನ್ನು ತಿಮ್ಮಪ್ಪ ಚುರುಕು ಬುದ್ಧಿಯಿಂದ ಮೈಗೂಡಿಸಿಕೊಂಡನು. ಯೌವನದಲ್ಲಿ ಭೂಮಿಯಲ್ಲಿದ್ದ ಕನಕರಾಶಿ ದೊರೆತ ಕಾರಣ ಕನಕನಾಯಕನೆಂದು ಹೆಸರಾದನು. ಒಮ್ಮೆ ಯುದ್ಧದಲ್ಲಿ ಸೋಲುಂಟಾಗಿ
ವ್ಯಾಸರಾಜರ ಬಳಿ ಬಂದು ಅವಾಗ ದೇವರು ಬಂದು ಕರೆದಾಗತ್ತೆ, ಅವನಿಗೆ ನಾರಾಯಣ ಬಂದು ಕರೆದಾಗತ್ತೆ, ಈಗಲಾರು ನನ್ನ ದಾಸನಾಗು ಅಂತ ದೀಕ್ಷೆ ಪಡೆದ ಬಳಿಕ ಕನಕದಾಸರಾದರು. ಕಾಗಿನೆಲೆ ಆದಿಕೇಶವ, ಬಾಡ ಅಂತ ಒಂದು ಊರು, ಸಣ್ಣ ಹಳ್ಳಿಯಲ್ಲಿದೆ, ಹಾವೇರಿ ಹೋಗ್ತಾ ದಾರಿದೆ. ಆದಿಕೇಶವ ಇವರ ಅಂಕಿತಗಳು, ಕೀರ್ತನೆಗಳು, ಸುಳಾದಿ, ಉಗಾಭೋಗ, ಮೋಹನ್ ತರಂಗಿಣಿ ಸಾಂಗತ್ಯ, ಹರಿಭಕ್ತಿ ಸಾರ, ರಾಮಧಾನ್ಯ ಚರಿತೆ ಮತ್ತು ಮುಖ್ಯವಾಗಿ ಮುಂಡಿಗೆಗಳು ಇಷ್ಟು ತುಂಬ ಹೆಚ್ಚು ಪರಿಶ್ರುತರು ಇವರು ಪುರಂದರದಾಸರಿಗಿಂತ. ಇಲ್ಲಿ ಅರ್ಥ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ ನೀವು. ಎಲ್ಲದಕ್ಕೂ ಅರ್ಥ ನಾನು ಹೇಳಿದ್ದೀನಿ. ಹಿನ್ನೆಲೆ ಇದೆ, ಇದು ಯಾಕೆ ಮತ್ತೆ ಮತ್ತೆ ರಾಜ ಕೇಳು ಅಂತಾರೆ. ಮಹಾಭಾರತದಲ್ಲಿ ಬರುವ ನಳಚಕ್ರವರ್ತಿಯ ಕಥೆ ಅಷ್ಟು ಪ್ರಾಚೀನ. ಕಥೆಯನ್ನು ಕನಕದಾಸರು 9 ಸಂಧಿಗಳಲ್ಲಿ 480 ಭಾಮಿನಿ ಷಟ್ಪದಿಗಳಲ್ಲಿ ರಚಿಸಿದ್ದಾರೆ. ಪ್ರಸ್ತುತ ಪದ್ಯಭಾಗವನ್ನು ನಳಚರಿತ್ರೆಯ 4ನೇ ಮತ್ತು 5ನೇ ಸಂಧಿಯಿಂದ ಆರಿಸಿಕೊಳ್ಳಲಾಗಿದೆ. ನಳದಮಯಂತಿಯರ ಅನಿವಾರ್ಯ ಅಗಲಿಕೆ ಇಲ್ಲಿನ ಕಥಾವಸ್ತು. ಪುಷ್ಕರನ ಜೊತೆ ಪಗಡೆಯಾಡಿ ಸರ್ವಸ್ವವನ್ನೂ ಸೋತ ನಳ ಪತ್ನಿಯೊಂದಿಗೆ ಕಾಡಿಗೆ ತೆರಳುತ್ತಾನೆ. ನಳನು ರಾಜ್ಯ ಬಿಟ್ಟು ಹೋಗಬೇಕಾದ ಸಂದರ್ಭದಲ್ಲಿ ದಮಯಂತಿ ಅವನನ್ನು ಸಂತೈಸಿ ಸತ್ಯನಿಷ್ಠೆಯಿಂದ ಬದುಕು ನಡೆಸಬೇಕೆಂದು ವನವಾಸಕ್ಕೆ ಪತಿಯ ಜೊತೆ ಹೊರಡುತ್ತಾಳೆ. ತಂದೆಯ ಮನೆಗೆ ಹೋಗೆಂದರೂ ಹೋಗದೆ ಅಡವಿಯಲ್ಲಿ ದಮಯಂತಿ ಪಡುತ್ತಿರುವ ಕಷ್ಟಗಳಿಂದ ನೊಂದ ನಳ ಚಿಂತಾಕ್ರಾಂತನಾಗುತ್ತಾನೆ. ಅವಳದಲ್ಲದ ತಪ್ಪಿಗೆ ಅವಳೇಕೆ ಕಾಡು ಮೇಡು ಅಲಿಯಬೇಕೆಂದು ತಾನು ಬಿಟ್ಟು ಹೋದರೆ ಅವಳು ತಂದೆಯ ಮನೆ ಸೇರುವಳೆಂದು ಬಗೆದು ಅವಳನ್ನು ಕಾಡಿನಲ್ಲಿ ಬಿಟ್ಟು ಹೊರಟು ಹೋಗುತ್ತಾನೆ. ಆ ಸಂದರ್ಭದಲ್ಲಿ ನಳನ ತಳಮಳ, ಸಂಕಟ, ಕಳವಳಗಳು ಈ ಭಾಗದಲ್ಲಿ ಚಿತ್ರಿತವಾಗಿವೆ. ದಮಯಂತಿಯ ಪತಿ ಪ್ರೇಮ, ಪಾತಿವ್ರತ್ಯ ನಿಷ್ಠೆ, ರಾಜ್ಯಭ್ರಷ್ಟನಾದರೂ ಪತಿಯಲ್ಲಿದ್ದ ಅವಳ ಅನುರಾಗ ಎಲ್ಲವನ್ನೂ ಕನಕದಾಸರು ಇಲ್ಲಿ ಮನೋಜ್ಞವಾಗಿ ವರ್ಣಿಸಿದ್ದಾರೆ ಅಂತ ಇದೆ. ಇಷ್ಟನ್ನು ಸುಮ್ಮನೆ ನೋಡ್ಕೋಬೋದು, ಇಷ್ಟನ್ನು ಹೇಳಿದೆ ಹೆಚ್ಚು ಕಮ್ಮಿ. ಪುಷ್ಕರನು ಸಭೆಗೆ ಬಂದಾಗ ನಳನು ಹೇಗೆ ಶೋಭಿಸುತ್ತಿದ್ದನು ಅಂತ ಒಂದು ಪದ್ಯ ಇದೆ, ಮೊದಲನೇ ಪದ್ಯ. ಪುಷ್ಕರನು ನಳನಿಗೆ ಏನೆಂದು ಹೇಳಿದನು. ವಿಪ್ರ ತಂದಿದ್ದಾನೆ ಆಸಂಗಿ ದಾಳ ಪಗಡೆ ಆಡೋಣ ಅಂತ. ಪಗಡೆ ಆಟದ ಪರಿಣಾಮವು ಏನಾಯಿತು, ನಳ ಸೋತದ. ಪುರೋಹಿತನು ದಮಯಂತಿಗೆ ಏನು ಹೇಳಿದನು, ಗಂಡನ ಜೊತೆ ಹೋಗಬೇಕಮ್ಮ ಅಂತ. ಕಾಡಿನಲ್ಲಿ ದಮಯಂತಿಯನ್ನು ಕಂಡ ಅರಸನು ಏನೆಂದು ಚಿಂತಿಸಿದನು. ಅದೇ ರತ್ನಖಚಿತ ಮಂಚದ ಮೇಲೆ ಬೇಕಾಗಿದ್ದವಳು ಈಗ ಎಲೆ ಮೇಲೆ ಮಲಗಿದಾಳೆ ಇತ್ಯಾದಿ. ತಂದೆಯ ಮನೆಗೆ ಹೋಗಿದ್ದಾಗ ದಮಯಂತಿ ಹೇಳಿದ್ದೇನು, ಹೋಗಲ್ಲ ಅಂತಾಳಲ್ಲ ಅವಳು, ಇಲ್ಲೇ ಇರ್ತೀನಿ ಸೇವೆ ಮಾಡಿಕೊಂಡು, ಪಾದಕಮಲ ಇತ್ಯಾದಿ. ದಮಯಂತಿಯು ನಳನು ಬಿಟ್ಟು ಹೋದಾಗ ಏನೆಂದು ಯೋಚಿಸಿದಳು, ದುಃಖಪಟ್ಟಳಲ್ಲ ಗಂಡ ಬಿಟ್ಟು ಹೋದ ಅಂತ. ಜೂಜನೆಯಲ್ಲಿ ಸೋತ ನಳ ಮತ್ತು ದಮಯಂತಿಯರ ನಡುವೆ ನಡೆದ ಸಂಭಾಷಣೆ. ಅದೇ ನೀನು ಇಲ್ಲಿರಮ್ಮ ಅರಮನೆಯಲ್ಲಿ ಬರಬೇಡ ಅಂದಾಗ ಅವಳು ಹೇಳ್ತಾಳೆ, ಇಲ್ಲ ಬರ್ತೀನಿ ನಾನು ನಿನ್ನ ಜೊತೆ ಅಂತ. ಪ್ರಾರಂಭದ ಪದ್ಯಗಳು. ಕಾಡಿನಲ್ಲಿ ದಮಯಂತಿಯ ಪಾಡನ್ನು ಕಂಡು ಅರಸನ ಪ್ರತಿಕ್ರಿಯೆ. ಅರಸ ಅಂದರೆ ಯಾರು? ನಳನೇ ದೂರದಲ್ಲಿ ನಿಂತ್ಕೊಂಡು ನೋಡ್ತಾನೆ ಅಂತ ಅರ್ಥ ಮಾಡ್ಬೇಕು ನಾವು. ದಮಯಂತಿಯನ್ನು ತ್ಯಜಿಸಿ ಹೊರಟ ನಳನ ತೊಳಲಾಟ ಎರಡೂ ಒಂದೇ ಆಯ್ತಲ್ಲ. ಅರಸನು ಬಿಟ್ಟು ಹೋದ ಬಳಿಕ ದಮಯಂತಿಯ ಪರಿಸ್ಥಿತಿಯನ್ನು ವಿವರಿಸಿ ದುಃಖಪಡ್ತಾಳಲ್ಲ ಅದು. ಕಾಡಿನಲ್ಲಿ ದಮಯಂತಿ ಮತ್ತು ನಳರ ನಡುವೆ ನಡೆದ ಸಂವಾದ. ಕಾಡಿನಲ್ಲಿ ಹೇಳ್ತಾನೆ, ಹೊರಟೋಗಿ ನೀನು ಯಾಕೆ ಇಲ್ಲಿ ಕಷ್ಟಪಡ್ತೀಯ ಅಂದಾಗ, ಇಲ್ಲ ನಿಮ್ಮ ಪಾದಕಮಲಗಳ ಸೇವೆ ಮಾಡ್ಕೊಂಡಿರೋದೇ ನನ್ನ ಸೌಭಾಗ್ಯ ಇತ್ಯಾದಿ. ನೆಳಲು ತನುವಿನ ಬಳಿಯೋಳಲ್ಲದೆ ಚಲಿಸುವುದೇ ಪದ್ಯದ ಆಶಯ. ಪರ್ಟಿಕ್ಯುಲರ್ ಪದ್ಯ ಕೇಳಿದ್ದಾರೆ, ಚೆನ್ನಾಗಿದೆ ಇದು. ನೆರಳು ಅಂತೀವಿ ನಾವು, ನೆಳಲು ಅನ್ನಲ್ಲ. ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಬರುತ್ತೆ. ತನುವಿನ ಬಳಿಯೋಳಲ್ಲದೆ, ದೇಹ ಎಲ್ಲಿದೆಯೋ ಅಲ್ಲಿ ನೆರಳು, ದೂರದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಮುಖ್ಯವಾದ ಇನ್ನೊಂದು ವಿಷಯ ಇದೇನು ಗೊತ್ತಾ, ಬೆಳಕಿದ್ರೆ ಮಾತ್ರ ನೆರಳು. ಸೂರ್ಯನ ಬೆಳಕಿದ್ದರೆ ಮಾತ್ರ ಅಲ್ವೇ ನಮ್ಮ ನೆರಳು ಬೀಳೋದು. ನಮ್ಮ ಪಾದದ ಹತ್ರ ಇದಕ್ಕೆ ಹುಟ್ಟೋ ಸೂರ್ಯನ ಬೆಳಕಲ್ಲಿ, ಈ ಕಡೆ ಉದ್ದಕ್ಕೆ ಮುಳುಗೋ ಸೂರ್ಯನ ಬೆಳಕಲ್ಲ, ಆ ಕಡೆಗೆ ಉದ್ದಕ್ಕೆ ನಡುಮಧ್ಯದಲ್ಲಿ ಸೂರ್ಯ ಇದ್ದರೆ ನಮ್ಮ ಪಾದದ ಹತ್ರ ಸ್ವಲ್ಪ ಹೀಗೆಲ್ಲ ಇದೆ. ಇದು ಬೆಳಕಿನ ಪರಿಣಾಮ. ಅರಸನು ಬಿಟ್ಟು ಹೋದ ಬಳಿಕ ದಮಯಂತಿಯ ಪರಿಸ್ಥಿತಿಯನ್ನು ವಿವರಿಸಿ,
ಕಾಡಿನಲ್ಲಿ ದಮಯಂತಿ ಮತ್ತು ನಳರ ನಡುವೆ ನಡೆದ ಸಂವಾದ. ಆಗಲೇ ಬಂದಿದ್ದೇನೆ, ಹೋಗಿದ್ದೇನೆ ಮತ್ತೆ. ಪತ್ನಿಯನ್ನು ಆಗಲಿದೆ ನಳನ ಸ್ಥಿತಿಯನ್ನು ವಿವರಿಸಿ. ತುಂಬ ಚೆನ್ನಾಗಿದೆ. ಪಲಾಪ ಪಕ್ಷಿಯ ವಿಷಯ ಇದೆಲ್ಲ. ಅದನ್ನು ಕೂಡ ಸಾಧ್ಯವಾಗಿರೋ ಒಂದು ಸಾಲು ಅಲ್ಲಿ ಪ್ರಶ್ನೆ ಕೇಳಿರೋ ರೀತಿಯಲ್ಲಿ ಬೇರೆ ಏನು ಬರೆಯೋಕ್ಕೆ ಅವಕಾಶವೇ ಇಲ್ಲ. ಇಲ್ಲಿ ತುಂಬ ಸ್ಟ್ಯಾಂಡರ್ಡ್ ವಿಮರ್ಶೆ ಕೊಡ್ತಾರೆ. ಇದನ್ನು ಓದಬೇಕು ಅಂತಿದ್ದೆ. ಆಶಯ ಅಂತ ಮೊದಲನೇದು, ಪತಿ ಪತ್ನಿಯರ ಸಂಬಂಧ ದೈವಿಕವಾದದ್ದು. ಪತಿಯು ಅರಸನೇ ಆಗಿರಲಿ, ಎಲ್ಲವನ್ನೂ ಕಳೆದುಕೊಂಡ ನಿರ್ಗತಿಕನೇ ಆಗಿರಲಿ, ಪತ್ನಿಯು ಅವನನ್ನು ಸಮಭಾವದಿಂದ ಕಂಡು ಸಾಮರಸ್ಯದಿಂದ ಬದುಕಬೇಕೆಂಬುದು ನಮ್ಮ ಜನರ ನಂಬಿಕೆ. ಇಲ್ಲಿ ಮೇಲೂ ಕೀಳು, ಹೆಚ್ಚು ಕಡಿಮೆ ಎಂಬುದಕ್ಕಿಂತ ಇಬ್ಬರೂ ಕೂಡಿಯೇ ಒಂದು ವ್ಯಕ್ತಿತ್ವ ಎಂಬ ಭಾವನೆಯಿಂದ ಪರಸ್ಪರ ಗೌರವ ಆಧಾರಗಳಿಂದ ನಡೆಯುವುದು ಉತ್ತಮ. ಸುಖದಲ್ಲಿರುವಾಗಿರುವುದಕ್ಕಿಂತಲೂ ಕಷ್ಟದಲ್ಲಿರುವಾಗ ಪರಸ್ಪರ ಅವಲಂಬನೆ ಅತ್ಯಗತ್ಯ. ನಳಚಕ್ರವರ್ತಿ ಸಕಲವನ್ನು ಕಳೆದುಕೊಂಡಾಗ ದಮಯಂತಿ ನಡೆದುಕೊಂಡ ರೀತಿ ಅನುಕರಣೀಯ. ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳೆಲ್ಲ ಅಷ್ಟೇ. ದ್ರೌಪದಿ ಹೋಗಲಿಲ್ಲ ಕಾಡಿಗೆ, ಸೀತೆ ಹೋಗಲಿಲ್ಲ ಕಾಡಿಗೆ, ಎಲ್ಲ ಕಥೆಗಳು ಅದೇ ತಾನೆ. ಆ್ಯಕ್ಚುಲಿ ಇದು ಅವೆಲ್ಲಕ್ಕಿಂತ ಪ್ರಾಚೀನ. ಯಾಕೆಂದರೆ ಇದು ಮಹಾಭಾರತದಲ್ಲಿ ಬರೋ ಕಥೆ, ಉಪಕಥೆ. ಅದರಿಂದ ರಾಮಾಯಣ ಮಹಾಭಾರತ ರಚನೆ ಆಗೋದಕ್ಕಿಂತ ಮುಂಚೆನೇ ಇದೆ ನಳಚರಿತ್ರೆಯ ಕಥೆ ಅಂತ. ಇದು ತುಂಬ ಸರಳವಾದ ಪದ್ಯ. ಅದರಿಂದ ನಾನು ಒಂದೇ ಸಲ ಓದಿ ಪದವಿ ವಿಭಾಗ ಮಾಡಿಬಿಟ್ಟಿದ್ದೀನಿ. ವಾಸ್ತವವಾಗಿ ಪದವಿ ವಿಭಾಗ ಮಾಡೋದಾಗಲಿ ಅರ್ಥ ಹೇಳೋದಾಗಲಿ ಅವಶ್ಯಕತೆಯೇ ಇಲ್ಲ. ನಡುಗನ್ನಡ ತುಂಬ ಸರಳವಾದ ಕನ್ನಡ. ಇದನ್ನು ಬರೆದಿದ್ದ ಮೂಲಕ ಏನಾಯಿತು ಅಂದರೆ, ಕನಕದಾಸರಿಗೆ ಕವಿ ಪಟ್ಟ ಸಿಕ್ತು. ಪುರಂದರದಾಸರು ಬರೀ ಕೀರ್ತನಕಾರರು ಮತ್ತು ಕರ್ನಾಟಕ ಸಂಗೀತ ಪಿತಾಮಹ. ಪಿಳ್ಳಾರಿ ಗೀತೆಗಳು ಅಂತ ಬರೆದ್ಬಿಟ್ರು ಅವರು. ಕೆರೆಗೆ ನೀರನ್ನು ಕೆರೆಗೆ ಚೆಲ್ಲಿ, ಆಮೇಲೆ ಲಂಬೋದರ ಲಕುಮಿಕರ, ಅವೆಲ್ಲ ಮಕ್ಕಳಿಗೋಸ್ಕರ. ಆದ್ದರಿಂದ ಅವರು ಅತ್ಯಂತ ಹೆಚ್ಚಿನ ಕನಕದಾಸರು ಸಹ ತುಂಬ ಬರೆದಿದ್ದಾರೆ. ಅವ್ರು ಏನಾಯ್ತಂದರೆ ಎಲ್ಲ ಓಲೆಗರಿ ಪ್ರೀತಿಗಳಲ್ಲಿ ಬರೆದಿದ್ದರಿಂದ ಅವು ನಷ್ಟ ಆಗುವ ಸಂಭವ ಜಾಸ್ತಿ. ಯುದ್ಧಗಳು ಎಲ್ಲ ಸುಟ್ಬಿಡ್ತಿದ್ರಲ್ಲ, ನೂರೇ ಸುಟ್ಬಿಡುವಾಗ ಈ ಓಲೆಗರಿ ಪ್ರೀತಿಗಳನ್ನು ಎಷ್ಟು ಕಷ್ಟಪಟ್ಟು ಕಾಪಾಡ್ಕೊಂಡಿರಬೇಕು ನಮ್ಮ ಜನ. ಹಾಗಾಗಿ ಇವರು ಬರೆದಿರೋದು ತುಂಬಾ ಸಿಕ್ಕಿರೋಷ್ಟನ್ನೇ ನಾವೀಗ 33 ಸಂಪುಟಗಳಲ್ಲಿ 50 ಸಂಪುಟಗಳಲ್ಲಿ ಹರಿದಾಸ ಸಾಹಿತ್ಯದ. ಇವ್ರ ನಂತರವೂ ತುಂಬ ಜನ ಹರಿದಾಸರು ಬರ್ತಾರೆ. ಇವರಿಬ್ಬರ ನಂತರವೂ ತುಂಬ ಜನ ಹರಿದಾಸರು ಬರೆದಿದ್ದಾರೆ. ಅವರು ಅನೇಕ ಪದ್ಯಗಳನ್ನು ಬರೆದಿದ್ದಾರೆ. ಅದನ್ನೆಲ್ಲ ಈಗ ಹಾಡ್ತಾರೆ, ಬಳಸ್ತಾರೆ, ಪಠ್ಯಪುಸ್ತಕವಾಗಿರ್ತಾರೆ, ಪ್ರಚಲಿತವಾಗಿವೆ. ಹಾಗಾಗಿ ಕನಕದಾಸರ ಹೆಸರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿಯೂ ಉಲ್ಲೇಖ ಆಗುತ್ತೆ, ಕೀರ್ತನಕಾರರಲ್ಲಿಯೂ ಉಲ್ಲೇಖ ಆಗುತ್ತೆ. ನಮಸ್ಕಾರ.